ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉದ್ದ ದಪ್ಪ ಕಪ್ಪಾದ ಕೂದಲನ್ನು ಪಡೆಯಲು ಟಿಪ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಟ್ಟವಾದ ಮತ್ತು ಕಪ್ಪಾದ ಕೂದಲಿನ ಬೆಳವಣಿಗೆಗೆ ಈ ಆಯುರ್ವೇದ ಹೇರ್ ಆಯಿಲ್ ತಯಾರಿಸುವ ವಿಧಾನ ಇಲ್ಲಿದೆ. ಕೂದಲಿನ ಎಣ್ಣೆ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ತೆಂಗಿನ ಎಣ್ಣೆ, ಕರಿಬೇವು, ದಾಸವಾಳದ ಹೂ, ಅಲೋವೆರಾ, ಮೆಂತ್ಯ, ಕರಿ ಜೀರಿಗೆ, ಈರುಳ್ಳಿ, ನೆಲ್ಲಿಕಾಯಿ. ಕರಿಬೇವು ಕೂದಲಿನ ಆರೋಗ್ಯಕ್ಕೆ ಮತ್ತು ಕಪ್ಪು ಬಣ್ಣಕ್ಕೆ, ದಾಸವಾಳದ ಹೂ ಕೂದಲನ್ನು ಮೃದುವಾಗಿಸಲು, ಅಲೋವೆರಾ ತೇವಾಂಶ ಮತ್ತು ಶೈನಿಂಗ್ ಆಗಿ, ಮೆಂತ್ಯ ಕೂದಲಿನ ಬೇರುಗಳನ್ನು ಗಟ್ಟಿಗೊಳಿಸಲು, ಕರಿ ಜೀರಿಗೆ ಕೂದಲು ಉದುರುವುದನ್ನು ತಡೆಯಲು, ಸಣ್ಣ ಈರುಳ್ಳಿ ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ಎಣ್ಣೆ ತಯಾರಿಸುವ ವಿಧಾನ: ಒಂದು ಬಾಣಲೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಅಗತ್ಯವಿರುವಷ್ಟು ತೆಂಗಿನ ಎಣ್ಣೆ ಹಾಕಿ ಕಡಿಮೆ ಉರಿಯಲ್ಲಿ ಬಿಸಿ ಮಾಡಿ, ಅದಕ್ಕೆ ಮೆಂತ್ಯ, ಕರಿಜೀರಿಗೆ ಮತ್ತು ಒಣ ನೆಲ್ಲಿಕಾಯಿಯನ್ನು ಸೇರಿಸಿ, ನಂತರ ಕತ್ತರಿಸಿದ ಈರುಳ್ಳಿ, ಅಲೋವೆರಾ ತುಂಡುಗಳು, ಕರಿಬೇವು ಮತ್ತು ದಾಸವಾಳದ ಹೂವುಗಳನ್ನು ಹಾಕಿ ಎಣ್ಣೆಯ ಬಣ್ಣ ಬದಲಾಗುವವರೆಗೆ ಮತ್ತು ಎಲ್ಲ ಪದಾರ್ಥಗಳ ಸಾರ ಎಣ್ಣೆಯಲ್ಲಿ ಬಿಡುವವರೆಗೆ ಚೆನ್ನಾಗಿ ಕುದಿಸಿ, ಎಣ್ಣೆ ತಣ್ಣಗಾದ ನಂತರ ಅದನ್ನು ಸೋಸಿಕೊಂಡು ಒಂದು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿಡಿ. ಈ ಎಣ್ಣೆಯನ್ನು ವಾರಕ್ಕೆ 2-3 ಬಾರಿ ತಲೆಗೆ ಹಚ್ಚಿ ಮಸಾಜ್ ಮಾಡಿ. 1 ಗಂಟೆಯ ನಂತರ ಮೃದುವಾದ ಶಾಂಪೂ ಹಚ್ಚಿ ವಾಶ್ ಮಾಡಿ. ಮೆಂತ್ಯ ನೀರು ಕೂದಲಿನ ಬೇರುಗಳಿಗೆ ಪೋಷಣೆ ನೀಡಿ ಕೂದಲನ್ನು ಮೃದುವಾಗಿ ಮತ್ತು ಶೈನಿಂಗ್ ಆಗಿ ಕಾಣಲು ಸಹಾಯ ಮಾಡುತ್ತದೆ. ಶಾಂಪೂ ಮಾಡುವ ಮೊದಲು ಅಥವಾ ನಂತರ ಮೆಂತ್ಯ ನೀರನ್ನು ತಲೆ ಕೂದಲಿಗೆ ಹಚ್ಚುವುದರಿಂದ ತಲೆ ಚರ್ಮವನ್ನು ತಾಜಾಗೊಳಿಸಿ ಕೂದಲಿನ ಆರೈಕೆಗೆ ಸಹಾಯ ಮಾಡುತ್ತದೆ. ಪ್ರಯೋಜನಗಳು: ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಕಾರಿ, ತಲೆ ಚರ್ಮಕ್ಕೆ ಪೋಷಣೆ ನೀಡುತ್ತದೆ, ತಲೆ ಹೊಟ್ಟನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಕೂದಲನ್ನು ಮೃದುವಾಗಿ ಮತ್ತು ಶೈನಿಂಗ್ ಮಾಡುತ್ತದೆ. ನೆಲ್ಲಿಕಾಯಿ ಕೂದಲಿನ ಬೇರುಗಳನ್ನು ಬಲಪಡಿಸಿ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಸಹಕಾರಿ. ಮೆಂತ್ಯ ಮತ್ತು ನೆಲ್ಲಿಕಾಯಿ: ನೆಲ್ಲಿಕಾಯಿ ಪುಡಿ ಮತ್ತು ಮೆಂತ್ಯ ಪೌಡರನ್ನು ಮೊಸರಿನಲ್ಲಿ ನೆನೆಸಿ ನೆತ್ತಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ಅಲೋವೆರಾ ಜೆಲ್: ಕೂದಲಿನ ಬುಡಕ್ಕೆ ತಾಜಾ ಅಲೋವೆರಾ ಜೆಲ್ ಹಚ್ಚಿ 30 ನಿಮಿಷಗಳ ನಂತರ ಮೃದುವಾದ ಶಾಂಪೂ ಹಚ್ಚಿ ತೊಳೆಯುವುದರಿಂದ ಕೂದಲು ರೇಷ್ಮೆಯಂತೆ ಶೈನಿಂಗ್ ಬರುತ್ತದೆ. ಕೂದಲು ಹೆಚ್ಚಾಗಿ ಉದುರುತ್ತಿದೆಯಾ? ಹಾಗಾದರೆ ಇಂದಿನಿಂದಲೇ ಕುಂಬಳಕಾಯಿ ಬೀಜ ತಿನ್ನಲು ಶುರು ಮಾಡಿ. ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೂದಲು ಉದುರುವುದು ಕಡಿಮೆ ಮಾಡುವುದು, ಕೂದಲು ದಪ್ಪವಾಗುವುದು ಮತ್ತು ನೆತ್ತಿಯನ್ನು ಗಟ್ಟಿಗೊಳಿಸುವುದು. ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಪ್ರಯೋಜನಗಳೆಂದರೆ ತಲೆಯ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ, ಕೂದಲಿನ ಬೇರುಗಳನ್ನು ಬಲಪಡಿಸಲು ನೆರವಾಗುತ್ತದೆ, ಆರೋಗ್ಯಕರ ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತದೆ, ಜಿಂಕ್, ಮ್ಯಾಗ್ನೀಷಿಯಂ, ಒಮೆಗಾ, ಐರನ್ ಮತ್ತು ಪ್ರೋಟೀನ್ಗಳಂತಹ ಪೋಷಕಾಂಶಗಳನ್ನು ಹೊಂದಿದೆ. ತೆಳುವಾದ ಕೂದಲು ದಪ್ಪವಾಗಿ ಕಾಣುವ ರಹಸ್ಯ: ಮನೆಯಲ್ಲೇ ತಯಾರಿಸಿ ಈರುಳ್ಳಿ ಹೇರ್ ಆಯಿಲ್ ಉಪಯೋಗಿಸಿ ಕೂದಲಿನ ಆರೈಕೆ ಮಾಡಿ. ಹೇರ್ ಆಯಿಲ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಈರುಳ್ಳಿ, ಶುದ್ಧ ತೆಂಗಿನ ಎಣ್ಣೆ, 1 ಟೇಬಲ್ ಸ್ಪೂನ್ ಮೆಂತ್ಯ, 10-15 ಕರಿಬೇವಿನ ಎಲೆಗಳು. ಮಾಡುವ ವಿಧಾನ: ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಅಥವಾ ರುಬ್ಬಿ ಬಾಣಲೆಯಲ್ಲಿ ತೆಂಗಿನ ಎಣ್ಣೆ ಹಾಕಿ ಮೆಂತ್ಯ, ಕರಿಬೇವು ಮತ್ತು ಈರುಳ್ಳಿ ಸೇರಿಸಿ ತುಂಬ ಕಡಿಮೆ ಉರಿಯಲ್ಲಿ 15-20 ನಿಮಿಷ ಕುದಿಸಿ. ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದಾಗ ಗ್ಯಾಸ್ ಆಫ್ ಮಾಡಿ. ತಣ್ಣಗಾದ ನಂತರ ಸೋಸಿ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿ. ಬೇಕಿದ್ದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಸೇರಿಸಿ ಚೆನ್ನಾಗಿ ಕಲಸಿ. ಉಪಯೋಗಿಸುವ ವಿಧಾನ: ವಾರಕ್ಕೆ 2-3 ಬಾರಿ ತಲೆ ಕೂದಲಿಗೆ ಹಚ್ಚಿ 5-10 ನಿಮಿಷ ಮೃದುವಾಗಿ ಮಸಾಜ್ ಮಾಡಿ. 1-2 ಗಂಟೆ ಅಥವಾ ರಾತ್ರಿ ಪೂರ್ತಿ ಬಿಟ್ಟು ಬೆಳಿಗ್ಗೆ ತಲೆ ಕೂದಲು ತೊಳೆಯಿರಿ. ಕಪ್ಪು, ದಟ್ಟ ಮತ್ತು ಆರೋಗ್ಯಕರ ಕೂದಲಿಗೆ ಉತ್ತಮ ಸಲಹೆ:
ವಾರಕ್ಕೆ 2 ಬಾರಿ ತೆಂಗಿನ ಎಣ್ಣೆ ಅಥವಾ ನೆಲ್ಲಿಕಾಯಿ ಎಣ್ಣೆಯಿಂದ ತಲೆ ಮಸಾಜ್ ಮಾಡಿ ಕಬ್ಬಿಣ, ಪ್ರೋಟೀನ್ ಮತ್ತು ವಿಟಮಿನ್ ಸಮೃದ್ಧ ಆಹಾರ ಸೇವಿಸಿ. ಪ್ರತಿದಿನ 2 ರಿಂದ 3 ಲೀಟರ್ ನೀರು ಕುಡಿಯಿರಿ. ಪ್ರತಿದಿನ 7 ರಿಂದ 8 ಗಂಟೆಗಳ ಉತ್ತಮ ನಿದ್ರೆ ಮಾಡಿ. ಅತಿಯಾದ ಹೀಟ್ ಮತ್ತು ರಾಸಾಯನಿಕ ಉತ್ಪನ್ನಗಳ ಉಪಯೋಗವನ್ನು ಕಡಿಮೆ ಮಾಡಿ. ಕಪ್ಪು, ಬಲವಾದ ಮತ್ತು ಶೈನಿಂಗ್ ಕೂದಲಿಗೆ ಆರೋಗ್ಯಕರ ಆಹಾರ, ಸರಿಯಾದ ಆರೈಕೆ ಮಾಡಿ. ದಾಸವಾಳ ಎಲೆಗಳ ಅದ್ಭುತ ಔಷಧೀಯ ಪ್ರಯೋಜನಗಳು. ದಾಸವಾಳ ಕೇವಲ ಸುಂದರ ಹೂವಿನ ಸಸ್ಯವಲ್ಲ, ಇದರ ಎಲೆಗಳು ಅನೇಕ ಆರೋಗ್ಯ ಮತ್ತು ಸೌಂದರ್ಯ ಪ್ರಯೋಜನಗಳನ್ನು ಹೊಂದಿವೆ. ಕೂದಲಿನ ಆರೈಕೆ. ಎಲೆಗಳ ಪೇಸ್ಟನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಶೈನಿಂಗ್ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಚರ್ಮದ ಆರೈಕೆ. ಎಲೆಗಳ ಲೇಪನವು ಮೊಡವೆಗಳನ್ನು ಕಡಿಮೆ ಮಾಡಲು ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪೇರಲೆ ಎಲೆ ಮತ್ತು ಮೆಹಂದಿ. ಪೇರಲೆ ಎಲೆಗಳು ಮತ್ತು ಮೆಹಂದಿಯನ್ನು ಅರೆದು ಕೂದಲಿಗೆ ಹಚ್ಚುವುದರಿಂದ ನೈಸರ್ಗಿಕವಾಗಿ ಕೂದಲಿಗೆ ಪೋಷಣೆ ಸಿಗುತ್ತದೆ ಹಾಗೂ ಕೂದಲನ್ನು ಕಪ್ಪಾಗಿಡಲು ಸಹಾಯ ಮಾಡುತ್ತದೆ. ನೆಲ್ಲಿಕಾಯಿ. ನೆಲ್ಲಿಕಾಯಿ ಪುಡಿಯನ್ನು ತೆಂಗಿನ ಎಣ್ಣೆಯೊಂದಿಗೆ ಕುದಿಸಿ ತಣ್ಣಗಾದ ನಂತರ ಕೂದಲಿಗೆ ಹಚ್ಚಿ ಇದು ಕೂದಲನ್ನು ಕಪ್ಪಾಗಿಡಲು ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ವಾರಕ್ಕೆ 2 ಬಾರಿ ಕೂದಲಿಗೆ ಹಚ್ಚಿ. ಮೆಂತ್ಯ ಕೂದಲಿನ ಆರೈಕೆಗೆ ನೈಸರ್ಗಿಕ ವರ. ಮೆಂತ್ಯ ಇದು ಕೂದಲಿನ ಬೇರುಗಳನ್ನು ಬಲಪಡಿಸಿ ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ತಲೆಹೊಟ್ಟನ್ನು ನಿಯಂತ್ರಿಸಿ ತಲೆ ಚರ್ಮವನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಉಪಯೋಗಿಸುವ ವಿಧಾನ. ಮೆಂತೆಯನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ರುಬ್ಬಿ ಪೇಸ್ಟ್ ಮಾಡಿ ಬೇಕಾದರೆ ಮೊಸರು ಅಥವಾ ಅಲೋವೆರಾ ಜೆಲ್ ಸೇರಿಸಿ ತಲೆ, ಚರ್ಮ ಮತ್ತು ಕೂದಲಿಗೆ ಹಚ್ಚಿ 30 ರಿಂದ 45 ನಿಮಿಷಗಳ ನಂತರ ಕೂದಲು ತೊಳೆಯಿರಿ. ವಾರಕ್ಕೆ 1 ರಿಂದ 2 ಬಾರಿ ಹಚ್ಚಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಮೆಂತ್ಯದ ಪ್ರಯೋಜನಗಳು. ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಕಾರಿ. ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ತಲೆಹೊಟ್ಟು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ಕೂದಲು ಮೃದುವಾಗಿ ಶೈನಿಂಗ್ ಆಗುತ್ತದೆ. ಒಣ ಮತ್ತು ಹಾನಿಗೊಳಗಾದ ಕೂದಲಿಗೆ ಪೋಷಣೆ ನೀಡುತ್ತದೆ. ಕರಿಬೇವು ಮತ್ತು ತೆಂಗಿನೆಣ್ಣೆ. ಕರಿಬೇವಿನ ಎಲೆಗಳನ್ನು ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನು ತಲೆಗೆ ಮಸಾಜ್ ಮಾಡುವುದರಿಂದ ಕೂದಲಿನ ಬುಡಕ್ಕೆ ಪೋಷಣೆ ಸಿಗುತ್ತದೆ. ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಕೂದಲು ಕಪ್ಪಾಗಿರಲು ಸಹಾಯ ಮಾಡುತ್ತದೆ. ನೆತ್ತಿಗೆ ವಾರಕ್ಕೊಮ್ಮೆ ಎಣ್ಣೆಯನ್ನು ಹಚ್ಚುವುದರಿಂದ ಕೂದಲಿಗೆ ಹಾಗೂ ನೆತ್ತಿಗೆ ತೇವಾಂಶ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಹೇರ್ ಗ್ರೋತಿಗೆ ಸಹಾಯ ಮಾಡುತ್ತದೆ. ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳು ದೊರೆತು ನೆತ್ತಿಗೆ ಉತ್ತಮವಾದ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ. ವಾರಕ್ಕೆ 1 ಅಥವಾ 2 ಬಾರಿ ಶುದ್ಧವಾದ ಬಾದಾಮಿ ಎಣ್ಣೆ, ತೆಂಗಿನ ಎಣ್ಣೆ, ಹರಳೆಣ್ಣೆಯಂತಹ ಎಣ್ಣೆಗಳಿಂದ ಮಸಾಜ್ ಮಾಡಿ. ಇದರಿಂದ ಕೂದಲು ದಪ್ಪವಾಗಿ ಮತ್ತು ಬಲವಾಗಿ ಬೆಳವಣಿಗೆಯಾಗುತ್ತದೆ. ಶಂಖಪುಷ್ಪ ಹೂವಿನ ನೈಸರ್ಗಿಕ ಎಣ್ಣೆ. ವೈಟ್ ಹೇರ್ ಕಡಿಮೆ ಮಾಡಿ ಕೂದಲಿಗೆ ಕಪ್ಪು ಶೈನಿಂಗ್ ನೀಡುವ ಮನೆಮದ್ದು. ಶಂಖಪುಷ್ಪ ಹೂವುಗಳು 1 ಕಪ್, ತೆಂಗಿನ ಎಣ್ಣೆ 200 ml, ಕರಿಬೇವು 1 ಮುಷ್ಟಿ, ಮೆಂತ್ಯ 1 ಚಮಚ, ಆಮ್ಲ ಪುಡಿ 1 ಚಮಚ. ಹೇರ್ ಆಯಿಲ್ ಮಾಡುವ ವಿಧಾನ. ಶಂಖಪುಷ್ಪ ಹೂವುಗಳನ್ನು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಶಂಖಪುಷ್ಪ ಹೂವುಗಳು, ಕರಿಬೇವು ಮತ್ತು ಮೆಂತ್ಯ ಸೇರಿಸಿ ಕಡಿಮೆ ಉರಿಯಲ್ಲಿ 10 ರಿಂದ 15 ನಿಮಿಷ ಕುದಿಸಿ ಹೂವುಗಳು ಕರಕಲಾಗುವಷ್ಟರಲ್ಲಿ ಗ್ಯಾಸ್ ಆಫ್ ಮಾಡಿ. ತಣ್ಣಗಾದ ನಂತರ ಸೋಸಿ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿ ವಾರಕ್ಕೆ 3 ಬಾರಿ ತಲೆಗೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ. 1 ಗಂಟೆಯ ನಂತರ ಅಥವಾ ರಾತ್ರಿ ಪೂರ್ತಿ ಇಟ್ಟು ತಲೆ ತೊಳೆಯಿರಿ. ಶಂಖಪುಷ್ಪ ಹೂವಿನ ಎಣ್ಣೆಯ ಪ್ರಯೋಜನಗಳು. ಕೂದಲು ನಿಧಾನವಾಗಿ ಕಪ್ಪಾಗಲು ಸಹಾಯ ಮಾಡುತ್ತದೆ. ಕೂದಲು ಉದುರುವಿಕೆ ಕಡಿಮೆ ಆಗುತ್ತದೆ. ಕೂದಲಿಗೆ ನೈಸರ್ಗಿಕ ಶೈನಿಂಗ್ ಬರುತ್ತದೆ. ತಲೆ ತಂಪಾಗಿರಲು ಸಹಕಾರಿ. ಕೂದಲು ದಪ್ಪವಾಗಿ ಹೇರ್ ಗ್ರೋತಿಗೆ ಸಹಾಯ ಮಾಡುತ್ತದೆ.
ಕೂದಲನ್ನು ಸ್ಮೂತ್ ಮತ್ತು ಶೈನಿ ಆಗುವಂತೆ ಮಾಡಲು 1 ಬೌಲ್ ಮೊಸರಿಗೆ 2 ಚಮಚ ಅಲೋವೆರಾ ಜೆಲ್ಲನ್ನು ಸೇರಿಸಿ ಕೂದಲಿನ ಬುಡ ಮತ್ತು ಲೆಂತಿಗೆ ಹಚ್ಚಿ 30 ನಿಮಿಷದ ನಂತರ ತಣ್ಣೀರಿನಿಂದ ಕೂದಲನ್ನು ತೊಳೆಯಿರಿ. ವಾರಕ್ಕೊಮ್ಮೆ ಹೀಗೆ ಮಾಡಿ ಮತ್ತು ಬದಲಾವಣೆಯನ್ನು ಗಮನಿಸಿ. ಮೆಂತ್ಯ ಹೇರ್ ಪ್ಯಾಕ್ ಕೂದಲಿನ ಬೆಳವಣಿಗೆಗೆ ಮತ್ತು ಹೊಟ್ಟಿನ ಸಮಸ್ಯೆ ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿಯಾದ ನೈಸರ್ಗಿಕ ವಿಧಾನವಾಗಿದೆ. ಮಾಡಲು ಬೇಕಾದ ಮುಖ್ಯ ಸಾಮಗ್ರಿಗಳು: ಮೆಂತ್ಯ, ಮೊಸರು ಮತ್ತು ಅಲೋವೆರಾ ಜೆಲ್. ಮೆಂತ್ಯ ಹೇರ್ ಪ್ಯಾಕ್ ಮಾಡುವ ವಿಧಾನ: 2 ದೊಡ್ಡ ಚಮಚ ಮೆಂತ್ಯ ರಾತ್ರಿ ಇಡೀ ನೀರಿನಲ್ಲಿ ಚೆನ್ನಾಗಿ ನೆನೆಸಿಡಿ. ಮರುದಿನ ಬೆಳಿಗ್ಗೆ ನೆನೆಸಿದ ಮೆಂತ್ಯವನ್ನು ನುಣ್ಣನೆಯ ಪೇಸ್ಟ್ ಆಗಿ ರುಬ್ಬಿದ ಮೆಂತ್ಯ ಪೇಸ್ಟಿಗೆ 3 ಚಮಚ ಮೊಸರು ಮತ್ತು 1 ಚಮಚ ಅಲೋವೆರಾ ಜೆಲ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಹಚ್ಚುವ ವಿಧಾನ: ಈ ಪ್ಯಾಕನ್ನು ಕೂದಲಿನ ಬುಡದಿಂದ ತುದಿಯವರೆಗೆ ಸಮವಾಗಿ ಹಚ್ಚಿ ಇದನ್ನು 30 ರಿಂದ 40 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ನಂತರ ಸೌಮ್ಯವಾದ ಶಾಂಪೂ ಹಾಕಿ ಕೂದಲನ್ನು ಚೆನ್ನಾಗಿ ತೊಳೆಯಿರಿ. ವಾರಕ್ಕೆ 1 ರಿಂದ 2 ಬಾರಿ ಇದನ್ನು ಹಚ್ಚಿ. ದಾಸವಾಳ ಹಾಗೂ ಮೊಸರಿನ ಹೇರ್ ಮಾಸ್ಕ್. ಈ ಮಾಸ್ಕ್ ನಿಮ್ಮ ಕೂದಲನ್ನು ಬಲಗೊಳಿಸುವುದಲ್ಲದೆ ಕೂದಲಿಗೆ ಪೋಷಣೆ ನೀಡುತ್ತದೆ ಮತ್ತು ಶೈನಿಯಾಗಿಸುತ್ತದೆ. ಬೇಕಾಗುವ ಪದಾರ್ಥಗಳು: 1 ದಾಸವಾಳದ ಹೂ, 4 ರಿಂದ 5 ದಾಸವಾಳದ ಎಲೆಗಳು, 4 ರಿಂದ 5 ಟೀ ಸ್ಪೂನ್ ಮೊಸರು. ಹೇರ್ ಮಾಸ್ಕ್ ಮಾಡುವ ವಿಧಾನ: ಪೇಸ್ಟ್ ಮಾಡಲು ಎಲೆಗಳು ಮತ್ತು ಹೂವುಗಳನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಅದಕ್ಕೆ ಮೊಸರನ್ನು ಸೇರಿಸಿ. ಈಗ ಈ ಹೇರ್ ಮಾಸ್ಕನ್ನು ನಿಮ್ಮ ಕೂದಲು ಮತ್ತು ಕೂದಲ ಬುಡಕ್ಕೆ ಹಚ್ಚಿರಿ. ಇದನ್ನು 45 ರಿಂದ 60 ನಿಮಿಷ ಬಿಡಿ. ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ನೀವು ವಾರಕ್ಕೆ 1 ಅಥವಾ 2 ಬಾರಿ ಈ ಹೇರ್ ಮಾಸ್ಕನ್ನು ಹಚ್ಚಬಹುದು. ಶುಂಠಿ ಮತ್ತು ದಾಸವಾಳದ ಹೇರ್ ಮಾಸ್ಕ್. ಈ ಮಾಸ್ಕ್ ಕೂದಲಿನ ಗ್ರೋತಿಗೆ ಸಹಾಯ ಮಾಡುತ್ತದೆ. ಬೇಕಾಗುವ ಪದಾರ್ಥಗಳು: 2 ರಿಂದ 3 ಚಮಚ ಶುಂಠಿ ರಸ, 2 ರಿಂದ 3 ಟೇಬಲ್ ಸ್ಪೂನ್ ಪುಡಿ ಮಾಡಿದ ದಾಸವಾಳದ ಹೂವುಗಳು. ಮಾಡುವ ವಿಧಾನ: ನಯವಾದ ಪೇಸ್ಟನ್ನು ತಯಾರಿಸಲು ಬಟ್ಟಲಿನಲ್ಲಿ 2 ಪದಾರ್ಥಗಳನ್ನು ಮಿಶ್ರಣ ಮಾಡಿ. ಈಗ ಈ ಪೇಸ್ಟನ್ನು ಕೂದಲಿಗೆ ಹಾಗೂ ಬುಡಕ್ಕೆ ಹಚ್ಚಿರಿ. ಈ ಹೇರ್ ಮಾಸ್ಕನ್ನು 25 ನಿಮಿಷ ಬಿಡಿ. ನಂತರ ಅದನ್ನು ತೊಳೆಯಿರಿ. ನೀವು ಇದನ್ನು ವಾರಕ್ಕೆ 2 ಬಾರಿ ಹಚ್ಚಬಹುದು. ನೆಲ್ಲಿಕಾಯಿ ಮತ್ತು ದಾಸವಾಳದ ಹೇರ್ ಮಾಸ್ಕ್. ಈ ಹೇರ್ ಮಾಸ್ಕ್ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಕೂದಲನ್ನು ಬಲಪಡಿಸುತ್ತದೆ. ಬೇಕಾಗುವ ಪದಾರ್ಥಗಳು: 2 ರಿಂದ 3 ಟೇಬಲ್ ಸ್ಪೂನ್ ಪುಡಿ ಮಾಡಿದ ದಾಸವಾಳದ ಹೂವುಗಳು ಮತ್ತು ಎಲೆಗಳು, 9 ಟೀ ಸ್ಪೂನ್ ನೆಲ್ಲಿಕಾಯಿ ಪುಡಿ, ನೀರು. ಮಾಡುವ ವಿಧಾನ: ಪುಡಿ ಮಾಡಿದ ದಾಸವಾಳದ ಎಲೆಗಳು ಮತ್ತು ಹೂವುಗಳನ್ನು ನೆಲ್ಲಿಕಾಯಿ ಪುಡಿಯೊಂದಿಗೆ ಮಿಶ್ರಣ ಮಾಡಿ ಮತ್ತು ಪೇಸ್ಟ್ ತಯಾರಿಸಿ. ಈ ಪೇಸ್ಟಿಗೆ ಸ್ವಲ್ಪ ನೀರು ಸೇರಿಸಿ. ಈ ಹೇರ್ ಮಾಸ್ಕನ್ನು ಕೂದಲು ಹಾಗೂ ಕೂದಲಿನ ಬುಡಕ್ಕೆ ಹಚ್ಚಿರಿ. 45 ನಿಮಿಷ ಬಿಟ್ಟು ತೊಳೆಯಿರಿ. ಇದನ್ನು ವಾರಕ್ಕೆ 2 ಬಾರಿ ಹಚ್ಚಿರಿ. ತಾಜಾ ಅಲೋವೆರಾ ಜೆಲ್ಲನ್ನು ತೆಗೆದುಕೊಳ್ಳಿ. ಇದನ್ನು ನೆತ್ತಿಗೆ ಹಚ್ಚಿ 20 ರಿಂದ 30 ನಿಮಿಷ ಬಿಡಿ. ನಂತರ ತೊಳೆಯಿರಿ. ತಲೆಹೊಟ್ಟು ಕಡಿಮೆ ಮಾಡುತ್ತದೆ. ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸ್ವಲ್ಪ ಬೆಚ್ಚಗಿನ ತೆಂಗಿನ ಎಣ್ಣೆಯಿಂದ 5 ರಿಂದ 10 ನಿಮಿಷ ನೆತ್ತಿಗೆ ಮಸಾಜ್ ಮಾಡಿ. ಬೇರುಗಳನ್ನು ಬಲಪಡಿಸುತ್ತದೆ. ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಕೂದಲಿಗೆ ನೈಸರ್ಗಿಕ ಶೈನಿಂಗ್ ನೀಡುತ್ತದೆ. ಯಾವಾಗಲೂ ಕೂದಲನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಕೂದಲು ಸ್ವಚ್ಛವಾಗಿದ್ದರೆ ಹೊಟ್ಟು ತುರಿಕೆ ಕಡಿಮೆಯಾಗಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಕೂದಲನ್ನು ಕಪ್ಪಾಗಿಸಲು ತೆಂಗಿನ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ 5 ರಿಂದ 6 ನಿಮಿಷ ಕುದಿಸಿ ತಣ್ಣಗಾಗಲು ಬಿಡಿ. ಇದನ್ನು ವಾರದಲ್ಲಿ 2 ಸಲ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ. ಬಿಳಿ ಕೂದಲು ಕಪ್ಪಾಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.